ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಾಗಾಟ ಮಾಡ್ತಾ ಇದ್ದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಇಲ್ಲಿ ಹಲ್ಲೆ ನಡೆದಿದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಕಸಾಯಿಖಾನೆ ಇದೆ, ಅಲ್ಲಿಗೆ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಕ್ಕೆ ಬಜರಂಗದಳ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ, ಈ ಕಸಾಯಿಖಾನೆಯನ್ನ ಮುಚ್ಚುವಂತೆ ಬಜರಂಗದಳದ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಯಾವಾಗ ಪ್ರಶ್ನೆ ಮಾಡಿದ್ರು ಆಗ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ. ಜೊತೆಗೆ ಜಗಳ ಕೂಡ ಆಗಿದೆ. ಕೈಕೈ ಮೇಲಾಯಿಸುವ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್. ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಾಗಾಟ ಮಾಡ್ತಾ ಇದ್ದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಇಲ್ಲಿ ಹಲ್ಲೆ ನಡೆದಿದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಕಸಾಯಿಖಾನೆ ಇದೆ, ಅಲ್ಲಿಗೆ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಕ್ಕೆ ಬಜರಂಗದಳ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ, ಈ ಕಸಾಯಿಖಾನೆಯನ್ನ ಮುಚ್ಚುವಂತೆ ಬಜರಂಗದಳದ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಯಾವಾಗ ಪ್ರಶ್ನೆ ಮಾಡಿದ್ರು ಆಗ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ. ಜೊತೆಗೆ ಜಗಳ ಕೂಡ ಆಗಿದೆ. ಕೈಕೈ ಮೇಲಾಯಿಸುವ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ
ಆಕಳುಗಳು ಬಂದಿದಾವೆ ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಾಗಾಟ ಮಾಡ್ತಾ ಇದ್ದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಇಲ್ಲಿ ಹಲ್ಲೆ ನಡೆದಿದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಕಸಾಯಿಖಾನೆ ಇದೆ, ಅಲ್ಲಿಗೆ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಕ್ಕೆ ಬಜರಂಗದಳ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ, ಈ ಕಸಾಯಿಖಾನೆಯನ್ನ ಮುಚ್ಚುವಂತೆ ಬಜರಂಗ ದಳದ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಯಾವಾಗ ಪ್ರಶ್ನೆ ಮಾಡಿದ್ರು ಆಗ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ. ಜೊತೆಗೆ ಜಗಳ ಕೂಡ ಆಗಿದೆ. ಕೈಕೈ ಮೇಲಾಯಿಸುವ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಾಗಾಟ ಮಾಡ್ತಾ ಇದ್ದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಇಲ್ಲಿ ಹಲ್ಲೆ ನಡೆದಿದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಕಸಾಯಿಖಾನೆ ಇದೆ, ಅಲ್ಲಿಗೆ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಕ್ಕೆ ಬಜರಂಗದಳ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ, ಈ ಕಸಾಯಿಖಾನೆಯನ್ನ ಮುಚ್ಚುವಂತೆ ಬಜರಂಗ ದಳದ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಯಾವಾಗ ಪ್ರಶ್ನೆ ಮಾಡಿದ್ರು ಆಗ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ. ಜೊತೆಗೆ ಜಗಳ ಕೂಡ ಆಗಿದೆ. ಕೈಕೈ ಮೇಲಾಯಿಸುವ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ
ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್